ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈಯನ್ನು ಒಳಗೊಂಡಿರುವಂಥ 9 ರಾಜ್ಯಗಳಿರುವಂಥ ಒಂದು ಒಕ್ಕೂಟ ಅದು. ದುಬೈ ಅದರಲ್ಲಿ ಬರುತ್ತೆ, ಅಬುದಾಬಿ ಅದರಲ್ಲಿ ಬರುತ್ತೆ. ಅವ್ರದ್ದು 77.5% ಈಸ್ ಅದರ್ ದೆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. 77.5% ಇನ್ಕಮ್ಮು ಪೆಟ್ರೋಲ್ ಬಿಟ್ಟು ಉಳಿದ ಮೂಲಗಳಿಂದ ಬರುತ್ತೆ ಅವ್ರಿಗೆ. ಒಮಾನ್ 73.3%, ಪೆಟ್ರೋಲ್ ಬಿಟ್ಟು ಉಳಿದ ಆದಾಯ ಅವ್ರದ್ದು. ಕತಾರ್ 66%, ಪೆಟ್ರೋಲ್ ಬಿಟ್ಟು ಉಳಿದ ಮೂಲಗಳ ಆದಾಯ. ಸೌದಿ ಅರೇಬಿಯಾ, ಎಲ್ಲಿ ಇಸ್ಲಾಂ ಜನ್ಮ ತಾಳಿತು, ಎಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ್ರು, ಎಲ್ಲಿ ಅವರಿಗೆ ದೇವರ ವಾಣಿ ಕೇಳಿಸ್ತು, ಎಲ್ಲಿ ಅವರು ಇಸ್ಲಾಮನ್ನು ಬೋಧಿಸಿದರು, ಆ ಸೌದಿ ಅರೇಬಿಯಾದಲ್ಲಿ 56% ಈಸ್ ಅದರ್ 56% ಆಫ್ ದ ಇನ್ಕಮ್ ಈಸ್ ಅದರ್ ದೆನ್ ಪೆಟ್ರೋಲಿಯಂ. ನೀವು ಪ್ರಪಂಚದ ನೋಡಿ, ನಾನು ಲಾಸ್ಟ್ ಟೈಮ್ ದುಬೈಗೆ ಹೋದಾಗೇನೋ ಯಾರೋ ಹೇಳ್ತಾಯಿದ್ರು, ದುಬೈನಲ್ಲಿ ವಾಸಿಸುವವರು ಪ್ರಪಂಚದ 110 ದೇಶಗಳ ಜನ ಏನೋ ವಾಸ ಮಾಡ್ತಾರಲ್ಲಿ. 110 ದೇಶಗಳು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೇ ವಾಂಟ್ ಟು ಹ್ಯಾವ್ ಅ ಹೌಸ್ ದೇರ್. ರಿಯಲ್ ಎಸ್ಟೇಟ್ ಈಸಿ, ಇನ್ವೆಸ್ಟ್ಮೆಂಟ್ ಈಸಿ, ಅಲ್ಲೊಂದು ಮನೆ ತಗೊಂಡು ಇಟ್ಕೊಳ್ಳೋಣ ಅಂತ. ಪಾಮ್ ಜುಮೇರದಲ್ಲಿ ಓಡಾಡ್ತಿದ್ದೆ ಯಾರೋ ತೋರಿಸಿದ್ರು, ಅಂಬಾನಿ ಮನೆ ಇದೆ ನೋಡ್ರಿ, ಇದೇ ನೋಡ್ರಿ ಅಂಬಾನಿ ಮನೆ ಅಂತ ತೋರಿಸ್ತಾರೆ. ಎಷ್ಟು ಜನ ಗೊತ್ತಿಲ್ಲ, ತೋರಿಸಿದ್ರಪ್ಪ ಒಟ್ಟಿನಲ್ಲಿ. ಹಾಗೆ ನೀವು ನಮ್ಮ ಕ್ರಿಕೆಟರ್ಗಳು, ಸಿನಿಮಾ ಆ್ಯಕ್ಟರ್ಗಳು, ಆಗರ್ಭ ಶ್ರೀಮಂತರು ಎಲ್ಲ ಹೋಗಿ ಇನ್ವೆಸ್ಟ್ ಮಾಡಿದ್ರಲ್ಲಿ. ಈಗ ದುಬೈ ಈಸ್ ನೋ ಮೋರ್ ಅ ಸೇಫ್ ಸಿಟಿ ಅನ್ನೋ ಹಂಗಾಗಿದೆ. ಯಾರೋ ಮೊನ್ನೆ ತಮಾಷೆಗೆ ಹೇಳ್ತಾಯಿದ್ರು, ಟ್ಯಾಕ್ಸ್ ಉಳಿಸೋಕ್ಕೆ ಅಂತ ಅಲ್ಲಿಗೆ ಹೋದ್ರಿ, ಜೀವ ಉಳಿಸ್ಕೋಬೇಕು ಅಂತ ವಾಪಸ್ ಬರ್ತಾಯಿದ್ದೀರಿ ಅಂತ. ಈ ದಾಳಿಯ ಆಫ್ಟರ್ ಮಾತಿಂದ ಹೊರಗೆ ಬರೋದಕ್ಕೆ ಆ ದೇಶಗಳಿಗೆ ತುಂಬ ಟೈಮ್ ಬೇಕಾಗತ್ತೆ. ಇರಾನ್ ಹೇಳ್ತಾ ಇದೆ, ನಾವು ನಿಮ್ಮ ಮೇಲೆ ದಾಳಿ ಮಾಡಿಲ್ಲ, ನಿಮ್ಮ ದೇಶದೊಳಗಿರುವ ಅಮೇರಿಕದ ಸೈನಿಕ ನೆಲೆಗಳಷ್ಟೇ ಟಾರ್ಗೆಟು ಅಂತ. ಬಟ್ ಹೊಡೆತ ಬಿದ್ದದ್ದು ಪ್ರವಾಸೋದ್ಯಮ, ಬ್ಯಾಂಕಿಂಗು, ರಿಯಲ್ ಎಸ್ಟೇಟು, ಇನ್ವೆಸ್ಟ್ಮೆಂಟು, ಇವೆಲ್ಲದಕ್ಕೂ.